ದೇವದುರ್ಗ ತಾಲೂಕಿನ ಮಲ್ಲಿದೇವರಗುಡ್ಡ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಅನುಷ್ಠಾನಗೊಳಿಸಿರುವ ಜಿ ಹೆಲ್ತ್ ಕೇರ್ ಮತ್ತು ಗಲಗಾ ಸಮುದಾಯ ಆರೋಗ್ಯ ಕೇಂದ್ರ ಆಯುಷ್ಮಾನ್ ಆರೋಗ್ಯ ಮಂದಿರ ಕ್ಯಾದಗೆರೆ ಆಶ್ರಯದಲ್ಲಿ ಉಚಿತ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ಬುಧವಾರ ಯಶಸ್ವಿಯಾಗಿ ನಡೆಯಿತು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಮಂಜುಳಾರವರು ಉದ್ಘಾಟಿಸಿ ಮಾತನಾಡಿದವರು, ಗ್ರಾಮೀಣ ಜನರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇದ್ದಲ್ಲಿಯೇ ನಿಮ್ಮ ಆರೋಗ್ಯ ಸೇವೆ ಆರೋಗ್ಯ ಇಲಾಖೆಯು ಉಚಿತ ತಪಾಸಣೆ ಶಿಬಿರ ಏರ್ಪಡಿಸಿದೆ. ಕುಟುಂಬ ನಿರ್ವಹಣೆ, ಸಂಸಾರದ ಜಂಜಾಟದ ಜೊತೆಗೆ ಹೊಲ ಮನೆ ನೋಡಿಕೊಳ್ಳುವ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಉಚಿತವಾಗಿ ಎತ್ತರ, ತೂಕ ಮತ್ತು ಬಿಪಿ, ಶುಗರ್, ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠ ಕ್ಯಾನ್ಸರ್ ಇನ್ನಿತರ ಸಾಮಾನ್ಯ ಕಾಯಿಲೆಗಳ ತಪಾಸಣೆಯನ್ನ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಸಂಸ್ಥೆಯವರು ಮತ್ತು ಆರೋಗ್ಯ ಇಲಾಖೆಯ ತಂಡ ಗ್ರಾಮಕ್ಕೆ ಬಂದಿದೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಲಾಭ ಪಡೆದುಕೊಳ್ಳುವಂತೆ ತಿಳಿಸಿದರು. ಸಮಸ್ತ ಬಂಧು ಬಾಂಧವರಿಗೂ ಕೂಡ ನಾನು ಇಲ್ಲಿ ವಿಶೇಷವಾಗಿ ನಿಮ್ಮನ್ನು ನೋಡಿರೋ ಭಾಳ ಒಂದು ಸಂತೋಷ ಆಗುತ್ತೆ. ಯಾಕಂದರೆ ನಾವಾಗಿ ಬರ್ರಿ ನಿಮಗೆ ಹಿಂಗೆ ಉಚಿತವಾಗಿ ತೋರಿಸ್ತಿದ್ದೀವಿ ಅಂದರೆ ನೀವು ಯಾರು ಬರ್ತಿರ್ಲಿಲ್ಲ. ಆದರೆ ವೈದ್ಯಕೀಯ ತಪಾಸಣೆ ಐತೆ ಉಚಿತವಾಗಿ ಅನ್ನೋದಕ್ಕೆ ಇಷ್ಟೊಂದು ಸಾಲ್ಗಟ್ಟಿ ಜನ ಬಂದಿದ್ದೀರಲ್ಲ, ಭಾಳ ಸಂತೋಷ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಇಷ್ಟು ನಮ್ಮ ಊರಿಗೆ ಬಂದು ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ಊರಾಗೆ ಒಂದು ಉಚಿತ ಕಾರ್ಯಕ್ರಮ ಕೊಡ್ತಾರೆ ಅಂದರೆ ನಾವು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕು. ಹಾಗೆಯೇ ಪ್ರತಿಯೊಬ್ಬ ವೈದ್ಯರು ಕೂಡ ನಿಮಗೆ ಯಾವುದು ಕಾಯಿಲೆ ಇದಾವೆ, ಯಾವುದನ್ನ ತೋರಿಸ್ಕೋಬೇಕು ಅನ್ನೋದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಖಂಡಿತವಾಗಿ ಬಹಳ ಸಂತೋಷ ಪಡೋಂಥ ವಿಷಯ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಮುಜುಗರ ಇಂಥ ಒಂದು ವ್ಯವಸ್ಥೆ ಕೊಡ್ತಾರೆ ಅಂದ್ರೆ ನಾವು ನಿಜವಾಗಿ ಅವ್ರಿಗೆ ಬಹಳ ಗೌರವ ಕೊಡ್ಬೇಕಾಗತ್ತೆ. ಹಾಗಾಗಿ ನೀವೆಲ್ಲರೂ ಬಂದಿರೋರು ಸಮಸ್ತ ಜನಗಳು ವೈದ್ಯಾಧಿಕಾರಿಗಳಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಇವರ ಒಂದು ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದ ಹೇಳ್ತಾನಲ್ಲ. ನಂತರ ಪಿಪಿಎಚ್ಎಫ್ ಪ್ರೋಗ್ರಾಂ ಮ್ಯಾನೇಜರ್ ಮಲೈಕಾ ಅಮೀನ್ ಅವರು ಮಾತನಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜೀವನ ಶೈಲಿ ಆಹಾರ ಪದ್ಧತಿಯಿಂದ ಅನಿವಾರ್ಯವಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಆದ್ದರಿಂದ ಆರೋಗ್ಯದತ್ತ ಕಾಳಜಿ ವಹಿಸುವುದು ಅತ್ಯವಶ್ಯಕ. ನಮ್ಮ ಸಂಸ್ಥೆಯು ಸರ್ಕಾರಿ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಕಳೆದ 1 ವರ್ಷದಿಂದ ಉಚಿತವಾಗಿ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಕಣ್ಣು ಮತ್ತು ಹಲ್ಲಿನ ತಪಾಸಣೆ ಕೈಗೊಂಡರು. ಔಷಧ ಉಚಿತವಾಗಿ ವಿತರಿಸಲಾಗುತ್ತಿದ್ದು, ಗ್ರಾಮದಲ್ಲಿ ಬರುವ ಎಲ್ಲ ಸೇವೆಗಳನ್ನು, ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಜನರೇಷನ್ ಚೇಂಜ್ ಆಗ್ಯದ, ನಿಮ್ಮ ಯೋಚನೆಗಳು ಸಹ ಚೇಂಜ್ ಮಾಡ್ಕೋಬೇಕು. ಸೊ ಇಂಥ ಕಾರ್ಯಕ್ರಮಗಳು ನಿಮ್ಮ ಹಳ್ಳಿಗೆ ಬಂದವ ಅಂತ ಹೇಳಿದ್ರೆ ನೀವು ತೋರಿಸ್ಕೊಂಡು ನಿಮ್ಮ ಅಕ್ಕಪಕ್ಕದಾಗ ಯಾರು ಇರ್ತಾರಲ್ಲ ಅವರಿಗೆ ಸಹ ಕಳಿಸ್ಬೇಕು. ಅವರು ಸಹ ಬಂದು ತೋರಿಸಿದ್ರೆ ಏನಾಗುತ್ತಾ, ನೀವು ತೋರಿಸಿದ್ರದನ್ನ ಖುಷಿ ಆಗುತ್ತಾ, ನಮಗೆ ನಮ್ಮ ಕಾರ್ಯಕ್ರಮ ಸಹ ಸಕ್ಸಸ್ ಆಗುತ್ತಾ. ಇಂಥ ಕಾರ್ಯಕ್ರಮಗಳು ನಮ್ಮದೇ ಅಂತಲ್ಲ, ಯಾವುದೇ ಕಾರ್ಯಕ್ರಮ ಬರಲಿ ನಿಮ್ಮ ಊರಿಗೆ ಎಲ್ಲ ಕಾರ್ಯಕ್ರಮದ ಸರ್ವಿಸ್ಗಳನ್ನು ನೀವು ತಗೋಬೇಕು, ಆ ಸೇವೆಗಳನ್ನು ತಗೊಳ್ಳೇಬೇಕು ನೀವು. ಯಾಕಂದರೆ ನಿಮ್ಮ ಸಲಗನೇ ಎಲ್ಲ ಕಾರ್ಯಕ್ರಮಗಳು ಆಗ್ತಿರ್ತಾವೆ. ನಿಮ್ಮದೇ ಅಧಿಕಾರ, ಫಸ್ಟ್ ಅಧಿಕಾರ ಜನರ ಅಧಿಕಾರ ಇರ್ತದೆ. ನೀವು ಈ ಸರ್ವಿಸ್ಗಳನ್ನು ತಗೋಬೇಕು. ಇಂಥ ಕಾರ್ಯಕ್ರಮ ಬೇರೆಯವ್ರು ಬರ್ತಿರ್ತಾರ, ಬೇರೆ ಕಾರ್ಯಕ್ರಮ ಆರೋಗ್ಯದ ಬಗ್ಗೆ ಕಣ್ಣಿನವ್ರು ಬರ್ತಿರ್ತಾರ, ಹಲ್ಲಿನವ್ರು ಬರ್ತಿರ್ತಾರ, ಆಮೇಲೆ ಗರ್ಭಿಣಿಯವರಿಗೆ ಬರ್ತಿರ್ತಾರ, ನ್ಯೂಟ್ರಿಷನ್ ಬಗ್ಗೆ, ಪೌಷ್ಟಿಕ ಆಹಾರ ಬಗ್ಗೆ ಹೆಂಗೆ ತಿನ್ಬೇಕಂತ ಬರ್ತಿರ್ತಾರ, ಆಮೇಲೆ ನೀವು ಆರೋಗ್ಯವಾಗಿ ಇದಿರಿಲ್ಲ ಅಂತ ಬರ್ಕೊಳಕ್ಕೆ ಬರ್ತಿರ್ತಾರ. ಎಲ್ಲದಕ್ಕೆ ಸಹಾಯ ಮಾಡೋ ಕೆಲಸ ನಿಮ್ಮದು. ನೀವು ಸಹಾಯ ಮಾಡಿದರೆ ನಾವು ನಿಮ್ಗೆ ಸಹಾಯ ಮಾಡೋಂಗಾಗುತ್ತಾ, ನಮ್ಗೆ ಏನು ರಿಸಲ್ಟ್ ಇದೆ ಅಂತ ನೋಡೋಕ್ಕಾಗುತ್ತೆ. ಸೊ ಇವತ್ತಿನ ದಿನಗಳಲ್ಲಿ ಮಲ್ಲೇದೇವರ ಗುಡ್ಡದಲ್ಲಿ ನಾವು ಸುಮಾರು ಬೇರೆ ಡಾಕ್ಟರ್ಸ್ಗಳು ಬಂದಾರ, ಹಲ್ಲಿನವ್ರು ಬಂದಾರ. ಈ ಉಚಿತ ತಪಾಸಣೆ ಶಿಬಿರದಲ್ಲಿ ಮಹಿಳೆಯರಿಗೆ ಮೆಹಂದಿ ಕಾರ್ಯಕ್ರಮ ಮತ್ತು ಉಚಿತ ಅಬಾಕಾರ್ಡ್ ನೋಂದಣಿ ಮಾಡುವ ಜೊತೆಗೆ ಪೌಷ್ಟಿಕ ಆಹಾರ ಪದ್ಧತಿ ಸೇವನೆ ಬಗ್ಗೆ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಒಬಿಜಿ ಡಾಕ್ಟರ್ ಸೈಯದ್ ವಾಸೆ ನೇಮತ್, ಪ್ರವೀಣ್ ಕುಮಾರ್ ಎಚ್ಐಒ, ಶಕುಂತಲಾ ಪಿಎಚ್ಸಿಒ, ದಂತ ತಜ್ಞರು ಡಾಕ್ಟರ್ ನವನೀತ್ ಗಬ್ಬೂರು, ನೇತ್ರ ತಜ್ಞ ಮನೋಜ್ ಕುಮಾರ್, ಸಮುದಾಯದ ಆರೋಗ್ಯ ಅಧಿಕಾರಿ ಸುನಿಲ್ ಕುಮಾರ್, ಪಿಪಿಎಚ್ನ ಸಿಬ್ಬಂದಿಗಳು ಮುತ್ತಣ್ಣ, ನಾಗರತ್ನ, ಅರ್ಫಿಯಾ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಇದ್ದರು. ಮಾಡಿ ಬೇರೆ ಕಡೆ ಹೋಗಿ ತೋರಿಸ್ಕೊಂಡು ಬರ್ತೀವಿ. ಆದರೆ ಇಲ್ಲಿಯವರು ನಮ್ಮ ಜನಗಳಿಗೆ ಏನು ಓದು ಬರ ಗೊತ್ತಿರಲ್ಲ, ಆಮೇಲೆ ಕೈಕಾಲು ಇರಲ್ಲ. ಹಂಗಾಗಿ ಇಲ್ಲಿ ಶಿಬಿರದಿಂದ ಅವರು ಉಚಿತವಾಗಿ ಇದು ಶಿಬಿರವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ತುಂಬ ಹೆಲ್ಪ್ ಆಯಿತು. ಇದರಿಂದ ತುಂಬ ಸಹಾಯ ಆದಂಗೆ ಆಯಿತು. ಎಲ್ಲರೂ ತುಂಬ ಜನ ಬಂದು ಎಲ್ಲರೂ ತೋರಿಸ್ಕೊಂಡ್ರು. ಹಂಗಾಗಿ ಉಚಿತ ಆರೋಗ್ಯ ತಪಾಸಣೆ ನೀಡಿದ್ದಕ್ಕಾಗಿ ನಮ್ಮೂರಿನ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಒಂದು ಶಿಬಿರ ಯಶಸ್ವಿ ಆಯ್ತು ರೀ? ತುಂಬ ಯಶಸ್ವಿ ಆಯ್ತು ಸರ್. ಎಲ್ಲರೂ ಬಂದು ಎಲ್ಲರೂ ತೋರಿಸ್ಕೊಂಡ್ರು.
ಈ ಸಂಸ್ಥೆದವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ಬೇರೆ ಕಡೆಯಿಂದ ಬಂದು ತುಂಬ ಪರ್ಮಿಷನ್ ತೊಗೊಂಡು ಎಲ್ಲ ಅಧಿಕಾರಿಗಳನ್ನು ಈ ಶಿಬಿರವನ್ನು ನಮ್ಮೂರಲ್ಲೇ ಎಲ್ಲರೂ ಹಾಕ್ಸಿಕೊಂಡು ಅದಲ್ಲದೆ ಪ್ರಚಾರ ಕೂಡ ಮಾಡಿದರು. ಈ ಥರ ಇದೆ ಅಂತ ಹೇಳಿಸಿ ಒಂದಿನ ಮುಂಚೆನೇ ಎಲ್ಲರೂ ಪ್ರಚಾರ ಮಾಡಿ ಈ ಥರ ಎಲ್ಲರಿಗೂ